ಒಂದು ಕ್ಷಣ ಯೋಚನೆ ಮಾಡಿ, ಸಾವಿರಾರು ವರ್ಷಗಳ ಹಿಂದಿನ ಒಂದು ಪ್ರಾಚೀನ ಗ್ರಂಥದಲ್ಲಿ ಇವತ್ತಿನ ಆಧುನಿಕ ವಿಜ್ಞಾನದ ಅತಿದೊಡ್ಡ ರಹಸ್ಯವಾದ ಬ್ಲ್ಯಾಕ್ ಹೋಲ್ಸ್ ಬಗ್ಗೆ ನೀಲನಕ್ಷೆ ಅಡಗಿದೆ ಅಂದ್ರೆ ನಂಬೋಕಾಗುತ್ತಾ? ಬನ್ನಿ, ಈ ಒಂದು ಬೆರಗುಗೊಳಿಸುವ ಸಾಧ್ಯತೆಯನ್ನ ಒಟ್ಟಿಗೆ ಸೇರಿ ನೋಡೋಣ. ಈ ಕಾನ್ಸೆಪ್ಟ್ ಅರ್ಥ ಮಾಡಿಕೊಳ್ಳಕ್ಕೆ ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. ಇಡೀ ಬ್ರಹ್ಮಾಂಡ ಒಂದು ದೊಡ್ಡ ಚರಂಡಿ ಅಂತ ಅನ್ಕೊಳ್ಳಿ. ಹಾಗಾದ್ರೆ ಬ್ಲ್ಯಾಕ್ ಹೋಲ್ ಅಂದ್ರೆ ಏನು? ಅದು ಆ ಚರಂಡಿಯಲ್ಲಿರೋ ಒಂದು ಪಾಯಿಂಟ್, ಎಲ್ಲಿಂದ ಎಲ್ಲವೂ ಒಂದು ಕಾಣದ ಪೈಪ್ ಒಳಗಡೆ ಹೋಗಿ ಮಾಯ ಆಗುತ್ತೋ ಅದೇ. ಹಾಗಾದ್ರೆ ಇವತ್ತಿನ ಸೈನ್ಸ್ಗೆ ಇದರ ಬಗ್ಗೆ ಗೊತ್ತಾಗೋಕ್ಕೂ ಮುಂಚೆನೆ ನಮ್ಮ ಪ್ರಾಚೀನ ಋಷಿಗಳಿಗೆ ಈ ಇಡೀ ಕಾಸ್ಮಿಕ್ ಪ್ಲಂಬಿಂಗ್ ಸಿಸ್ಟಮ್ನ ಬ್ಲೂ ಪ್ರಿಂಟ್ ಗೊತ್ತಿತ್ತಾ? ಇದೇ ನಾವಿವತ್ತು ಭೇದಿಸ್ಬೇಕಾಗಿರೋ ಅಸಲಿ ರಹಸ್ಯ. ಒಂದು ಭಕ್ತಿಗೀತೆಯಲ್ಲಿ ಇಂಥ ಅಡ್ವಾನ್ಸ್ ಸೈಂಟಿಫಿಕ್ ನಾಲೆಜ್ ಅಡಗಿರಕ್ ಸಾಧ್ಯನಾ? ಸರಿ, ಹಾಗಿದ್ರೆ ನಮ್ಮ ಹುಡುಕಾಟವನ್ನ ಶುರು ಮಾಡೋಣ. ಎಲ್ರಿಗೂ ಗೊತ್ತಿರೋ ಒಂದು ಹೆಸರಿಂದಲೇ ಸ್ಟಾರ್ಟ್ ಮಾಡೋಣ. ಆದ್ರೆ ನಾವು ಈ ಹೆಸರನ್ನ ಕಾಸ್ಮಿಕ್ ದೃಷ್ಟಿಯಿಂದ ನೋಡಿದಾಗ ಅದರ ಅರ್ಥ ನಾವು ಅನ್ಕೊಂಡಿರೋದಕ್ಕಿಂತ ತುಂಬಾನೇ ಆಳವಾಗಿದೆ ಅನ್ನೋದು ಗೊತ್ತಾಗತ್ತೆ. ಕೃಷ್ಣ. ಈ ಹೆಸರು ಕೇಳಿದ ತಕ್ಷಣ ನಮ್ಗೆಲ್ಲ ಒಬ್ಬ ಅವತಾರ ಪುರುಷನೇ ನೆನ್ಪಾಗ್ತಾನೆ. ಆದ್ರೆ ಈ ಹೆಸರಿಗೆ ಇನ್ನೊಂದು ಅರ್ಥ ಕೂಡ ಇದೆ. ಬ್ರಹ್ಮಾಂಡದ ದೃಷ್ಟಿಯಲ್ಲಿ ಕೃಷ್ಣ ಅಂದ್ರೆ ಆಂತರಿಕ ಕತ್ತಲು, ಅಂದ್ರೆ ಬೆಳಕು ಹುಟ್ಟೋಕು ಮುಂಚೆ ಇದ್ದ ಸ್ಥಿತಿ. ಎಲ್ಲವನ್ನೂ ತನ್ನೊಳಗೆ ಅಬ್ಸಾರ್ಬ್ ಮಾಡ್ಕೊಳ್ಳೋವನ್ನು ಸಂಪೂರ್ಣ ಕತ್ತಲು. ಈ ಆಂತರಿಕ ಕತ್ತಲು ಅನ್ನೋ ಐಡಿಯಾ ಇದೆಯಲ್ಲ, ಇದು ಇವತ್ತಿನ ಬ್ಲ್ಯಾಕ್ ಹೋಲ್ನ ನೇಚರ್ಗೆ ಕನ್ನಡಿ ಹಿಡಿದಂತಿದೆ. ಬ್ಲ್ಯಾಕ್ ಹೋಲ್ ಅಂದ್ರೆ ಏನು? ಅದೆಷ್ಟು ದಟ್ಟವಾದ ವಸ್ತು ಅಂದ್ರೆ ಅದರ ಗ್ರಾವಿಟಿ ಬೆಳಕನ್ನೂ ಸೇರಿ ಎಲ್ಲವನ್ನೂ ತನ್ನೊಳಗೆ ಸೆಳೆದುಕೊಳ್ಳುತ್ತೆ. ಎರಡೂ ಕೂಡ ಬೆಳಕನ್ನೇ ನುಂಗಿಹಾಕೋ ಅಗಾಧ ಶಕ್ತಿಗಳು. ನಾವು ವಿಷ್ಣು ಸಹಸ್ರನಾಮದೊಳಗೆ ಇನ್ನೂ ಆಳವಾಗಿ ಹೋದಂತೆ ನಮಗೆ ಸಿಗೋ ಸುಳಿವುಗಳು ಇನ್ನಷ್ಟು ನಿಗೂಢವಾಗ್ತಾ ಹೋಗುತ್ತೆ. ಅಲ್ಲಿರೋ ಕೆಲವು ಹೆಸರುಗಳನ್ನ ಕೇಳಿದ್ರೆ ಅವು ನೇರವಾಗಿ ಬ್ಲ್ಯಾಕ್ ಹೋಲ್ನ ಸ್ಟ್ರಕ್ಚರ್ ಅನ್ನೇ ವಿವರಿಸ್ತಾ ಇವೇನೋ ಅಂತ ಅನ್ಸುತ್ತೆ. ಉದಾಹರಣೆಗೆ ಗಹನ ಅನ್ನೋ ಹೆಸರು. ಇದರರ್ಥ ಅಭೇದ್ಯ ಅಂತ. ಅಂದ್ರೆ ಅದೊಂದು ಬೌಂಡ್ರಿ, ಅದನ್ನ ದಾಟೋಕೂ ಆಗಲ್ಲ ಅಥವಾ ಯಾವುದೇ ಉಪಕರಣದಿಂದ ಅದರೊಳಗೆ ಇಣುಕಿ ನೋಡೋಕೂ ಆಗಲ್ಲ. ಒಂಥರ ಪಾಯಿಂಟ್ ಆಫ್ ನೋ ರಿಟರ್ನ್ ಇದ್ದಾಗೆ. ಇದು ಮ್ಯಾಥಮ್ಯಾಟಿಕಲಿ ಸೈಂಟಿಸ್ಟ್ಗಳು ಹೇಳೋ ಈವೆಂಟ್ ಹೊರೈಸನ್ಗೆ ಪಕ್ಕಾ ಮ್ಯಾಚ್ ಆಗುತ್ತೆ. ಈವೆಂಟ್ ಹೊರೈಸನ್ ಅಂದ್ರೆ ಗೊತ್ತಲ್ಲ, ಬ್ಲ್ಯಾಕ್ ಹೋಲ್ನ ಆ ಬಾರ್ಡರ್. ಅದನ್ನ ದಾಟಿದ್ಮೇಲೆ ಯಾವುದೂ ಎಂಥದೇ ಆಗ್ಲಿ ವಾಪಸ್ ಬರೋಕೆ ಸಾಧ್ಯವೇ ಇಲ್ಲ. ಇಷ್ಟಕ್ಕೆ ನಿಲ್ಲ, ಈ ಗ್ರಂಥ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ. ಗುಹ್ಯೋ ಗಭೀರ ಅನ್ನೋ ಹೆಸರುಗಳನ್ನ ನೋಡಿ, ಇದರರ್ಥ ಅಡಗಿದ ಆಳ. ಅಂದ್ರೆ ಆ ಗಡಿಯ ಆಚೆ ಏನಿದೆ, ಅಳೆಯೋಕೆ ಸಾಧ್ಯವೇ ಇಲ್ಲದಷ್ಟು ಆಳವಾದ ಒಂದು ಗುಹೆ ಅಥವಾ ಪಾತಾಳ. ಅಲ್ಲಿಗೆ ಹೋದದ್ದು ವಾಪಸ್ ಬರೋದೇ ಇಲ್ಲ. ಇದು ಕೇಳಿದ ತಕ್ಷಣ ನಮಗೆ ನೆನ್ಪಾಗೋದೇ ಬ್ಲ್ಯಾಕ್ ಹೋಲ್ನ ಒಳಭಾಗ, ಅಲ್ಲಿನ ಗ್ರಾವಿಟೇಷನಲ್ ಸಿಂಗ್ಯುಲಾರಿಟಿ. ಅದು ಎಂಥ ವಿಪರೀತವಾದ ಸ್ಥಿತಿ ಅಂದ್ರೆ ನಮ್ಮ ಮನುಷ್ಯರ ಮೆದುಳಿಗೆ ಅದರ ರಹಸ್ಯವನ್ನ ಭೇದಿಸೋಕೆ ಆಗೋದೇ ಇಲ್ಲ. ಅದನ್ನ ವರ್ಣಿಸೋಕೆ ಪದಗಳೇ ಸಾಲಲ್ಲ. ಸರಿ, ಹಾಗಾದ್ರೆ ಈಗ ಬ್ಲ್ಯಾಕ್ ಹೋಲ್ನ ಕೋರ್ ಅಂದ್ರೆ ಆ ಸಿಂಗ್ಯುಲಾರಿಟಿ ಅನ್ನೋ ಕಾನ್ಸೆಪ್ಟ್ನ ಬಗ್ಗೆ ನೋಡೋಣ. ಆಶ್ಚರ್ಯ ಅಂದ್ರೆ ಇದರ ಬಗ್ಗೆನೂ ನಮ್ಮ ಪ್ರಾಚೀನ ಗ್ರಂಥದಲ್ಲಿ ಆಶ್ಚರ್ಯದ ಸುಳಿವುಗಳು ಸಿಗ್ತವೆ. ಆತ್ಮಯೋನಿ ಈ ಹೆಸರನ್ನ ಗಮನಿಸಿ. ಇದರರ್ಥ ಸ್ವಯಂ ಮೂಲ ಅಥವಾ ತನ್ನಿಂದ ತಾನೇ ಹುಟ್ಟಿದ್ದು. ಅಂದ್ರೆ ಎಲ್ಲದರ ಅಸ್ತಿತ್ವಕ್ಕೆ ಕಾರಣವಾಗಿರೋ ಒಂದು ಮೂಲ. ಆದ್ರೆ ಅದಕ್ಕೆ ಅಂತ ಯಾವುದೇ ಕಾರಣ ಇಲ್ಲ. ದಿ ಅನ್ಕಾಸ್ಟ್ ಕಾಸ್. ಈ ವಿವರಣೆ ಸಿಂಗ್ಯುಲಾರಿಟಿಯನ್ನ ಇಡೀ ಬ್ರಹ್ಮಾಂಡದ ಗರ್ಭ ಅಥವಾ ಯೋನಿ ಅಂತ ಹೇಳುತ್ತೆ. ಅನಂತ ಸಾಂದ್ರತೆ ಇರೋ ಒಂದು ಪಾಯಿಂಟ್, ಅಲ್ಲಿ ಮುಂದಿನ ಸೃಷ್ಟಿಯ ಎಲ್ಲಾ ಪೊಟೆನ್ಷನ್ ಅಡಗಿದೆ. ಇದು ಇವತ್ತಿನ ಕಾಸ್ಮೊಲಜಿ ಥಿಯೋರಿಗಳಿಗೆ ಅಂದ್ರೆ ಬಿಗ್ ಬ್ಯಾಂಗ್ನಂತಹ ಸಿದ್ಧಾಂತಗಳಿಗೆ ಎಷ್ಟು ಹತ್ತಿರವಾಗಿದೆಯಲ್ವಾ? ಇಡೀ ಬ್ರಹ್ಮಾಂಡವೇ ಇಂಥ ಒಂದು ಬಿಂದುವಿನಿಂದ ಹುಟ್ಟಿತು ಅಂತ ತಾನೇ ಸೈನ್ಸ್ ಕೂಡ ಹೇಳೋದು. ಓಕೆ, ಈ ಎಲ್ಲ ಹೋಲಿಕೆಗಳನ್ನ ನೋಡಿದಾಗ ಒಂದು ಮೂಲಭೂತವಾದ ಪ್ರಶ್ನೆ ಎದುರಾಗುತ್ತೆ. ಇಷ್ಟೊತ್ತು ನಾವು ಏನು ಹೋಲಿಕೆ ಇದೆ ಅಂತ ನೋಡಿದ್ವಿ. ಆದ್ರೆ ಈಗ ನಾವು ಕೇಳಬೇಕಾಗಿರೋ ಮುಖ್ಯ ಪ್ರಶ್ನೆ, ಹೇಗೆ? ಹೌದು, ಈ ಡಿಸ್ಕ್ರಿಪ್ಷನ್ಗಳು ಇಷ್ಟೊಂದು ನಿಖರವಾಗಿರೋಕೆ ಹೇಗೆ ಸಾಧ್ಯ? ಟೆಲಿಸ್ಕೋಪ್ ಇಲ್ಲ, ಕಂಪ್ಯೂಟರ್ ಇಲ್ಲ, ಇಂಥ ಯಾವುದೇ ಮಾಡರ್ನ್ ಉಪಕರಣಗಳಿಲ್ಲದೆ ನಮ್ಮ ಪ್ರಾಚೀನ ಋಷಿಗಳಿಗೆ ಇದೆಲ್ಲ ಹೇಗೆ ಗೊತ್ತಾಯಿತು? ಯೋಚನೆ ಮಾಡಿದ್ರೆ ಇದು ಅಸಾಧ್ಯ ಅಂತಾನೆ ಅನ್ಸುತ್ತೆ ಅಲ್ವಾ? ಬಹುಶಃ ಜ್ಞಾನವನ್ನ ಸಂಪಾದಿಸೋಕೆ ಎರಡು ಬೇರೆ ಬೇರೆ ದಾರಿಗಳಿದಾವೆ ಅನಿಸುತ್ತೆ. ಮೊದಲ್ನೇದು ಇವತ್ತಿನ ಮಾಡರ್ನ್ ಸೈನ್ಸ್ ಮಾಡೋ ಹಾಗೆ ಉಪಕರಣಗಳನ್ನ ಬಳಸಿ ಹೊರಗಿನ ಪ್ರಪಂಚವನ್ನ ಅಬ್ಸರ್ವ್ ಮಾಡೋದು. ಎರಡನೇದು ನಮ್ಮ ಋಷಿಗಳು ಮಾಡ್ತಿದ್ದ ಹಾಗೆ ತಮ್ಮ ಪ್ರಜ್ಞೆಯನ್ನೇ ಬಳಸಿ ಒಳಗಿನ ಸತ್ಯವನ್ನ ನೇರವಾಗಿ ಗ್ರಹಿಸೋದು. ಅಂದ್ರೆ ದೃಷ್ಟಿ. ಜ್ಞಾನವನ್ನ ನೋಡೋ ಈ ಎರಡು ದೃಷ್ಟಿಕೋನಗಳಲ್ಲಿರೋ ವ್ಯತ್ಯಾಸ ಇದೆಯಲ್ಲ, ಇದೇ ನಮ್ಮನ್ನ ಒಂದು ಶಾಕಿಂಗ್ ಆದ ಸತ್ಯದ ಕಡೆಗೆ ಕರ್ಕೊಂಡೋಗುತ್ತೆ. ಅದೇನಂದ್ರೆ ಈ ಗ್ರಂಥದ ಅಸಲಿ ಸ್ವರೂಪವಾದ್ರೂ ಏನು? ಒಂದು ವೇಳೆ
ವಿಷ್ಣು ಸಹಸ್ರನಾಮ ಅನ್ನೋದು ಕೇವಲ ಒಂದು ಸ್ತೋತ್ರ ಅಲ್ಲ. ಅಂದ್ರೆ ಒಂದು ವೇಳೆ ಅದು ಒಂದು ಕೋಡೆಡ್ ಸೈಂಟಿಫಿಕ್ ಡಾಕ್ಯುಮೆಂಟ್ ಆಗಿದ್ರೆ, ಅಂದ್ರೆ ಅತ್ಯಂತ ಸೂಕ್ಷ್ಮವಾದ ವೈಜ್ಞಾನಿಕ ಜ್ಞಾನವನ್ನ ಭಕ್ತಿಯ ಭಾಷೆಯಲ್ಲಿ ಮುಚ್ಚಿಟ್ ರಕ್ಷಣೆ ಮಾಡ್ತಾ ಇದ್ರೆ, ಇದೇನೂ ಸುಮ್ನೆ ಊಹೆ ಅಲ್ಲ. ಪ್ರಾಚೀನ ಭಾರತದಲ್ಲಿ ಕಟಪಯಾದಿ ಅಂತ ಅತ್ಯಾಧುನಿಕ ಎನ್ಕ್ರಿಪ್ಷನ್ ಸಿಸ್ಟಮ್ಗಳೇ ಇದ್ವು. ಸಂಸ್ಕೃತ ಪದ್ಯಗಳಲ್ಲಿ, ಶ್ಲೋಕಗಳಲ್ಲಿ ಕಾಂಪ್ಲೆಕ್ಸ್ ಆದ ಡೇಟಾವನ್ನ ಅಡಗಿಸಿಡೋದು ಆಗ ಒಂದು ಗೊತ್ತಿದ್ದ ಪ್ರಾಕ್ಟೀಸ್ ಆಗಿತ್ತು. ಇದು ಅದಕ್ಕೆ ಒಂದು ಕ್ಲಿಯರ್ ಆದ ಸಾಕ್ಷಿ. ಈ ಥಿಯರಿಗೆ ಮತ್ತಷ್ಟು ಪುರಾವೆ ಬೇಕಾ? ಇಲ್ಲಿದೆ ನೋಡಿ. ಅಣು ಅಂದ್ರೆ ಆಟಮ್, ಸೂಕ್ಷ್ಮಃ ಅಂದ್ರೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್, ವಿಶ್ವರೇತಃ ಅಂದ್ರೆ ಸಿಂಗ್ಯುಲಾರಿಟಿ. ಕ್ವಾಂಟಮ್ ಫಿಸಿಕ್ಸ್ನಿಂದ ಹಿಡಿದು ಕಾಸ್ಮಾಲಜಿವರೆಗಿನ ಮಾಡರ್ನ್ ಥಿಯರಿಗಳಿಗೆ ಈ ಹೆಸರುಗಳು ನೇರವಾಗಿ ಮ್ಯಾಪ್ ಆಗ್ತವೆ. ಹಾಗಾದ್ರೆ ನಾವು ವಿಜ್ಞಾನವನ್ನ ಮತ್ತೆ ಧರ್ಮವನ್ನ ಅಥವಾ ಆಧ್ಯಾತ್ಮವನ್ನ ಬೇರೆ ಬೇರೆ ಅಂತ ನೋಡೋದನ್ನ ನಿಲ್ಲಿಸ್ಬೇಕೇನು? ಇವೆರಡೂ ಒಂದೇ ನಾಣ್ಯದ ಎರಡೂ ಮುಖಗಳಿದ್ದಾಗೆ ಇರ್ಬೋದಾ? ಇವೆರಡೂ ಒಂದಾದಾಗ ನಮ್ಗೆ ಬ್ರಹ್ಮಾಂಡದ ಅಲ್ಟಿಮೇಟ್ ಸತ್ಯದ ಒಂದು ಸಣ್ಣ ಝಲಕ್ ಸಿಗ್ಬೋದು. ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಕಣ್ಣು ಮುಂದೆಯೇ ಈ ಪ್ರಾಚೀನ ಗ್ರಂಥಗಳಲ್ಲಿ ಇನ್ಯಾವೆಲ್ಲ ರಹಸ್ಯಗಳು ಅಡಗಿ ಕೂತಿರ್ಬೋದು? ಆ ರಹಸ್ಯಗಳನ್ನ ಭೇದಿಸೋಕೆ ನಮಗೆ ಬೇಕಾಗಿರೋದು ಹೊಸ ಟೆಲಿಸ್ಕೋಪ್ಗಳೋ ಅಥವಾ ಹೊಸ ಮೈಕ್ರೋಸ್ಕೋಪ್ಗಳೋ ಅಥವಾ ಜಗತ್ತನ್ನ ನೋಡೋ ಒಂದು ಹೊಸ ದೃಷ್ಟಿಕೋನವೋ?